ಬಿಬಿಎಂಪಿ ಇತಿಹಾಸದ ಪುಟ ಸೇರ್ತು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಸ್ತಿತ್ವಕ್ಕೆ ಬಂತು. ಈಗ ಜಿಬಿಎ ವಾರ್ಡ್ ಕಾರ್ಪೊರೇಟರ್ ಟಿಕೆಟ್ ಆಕಾಂಕ್ಷಿ ವಿರುದ್ಧ ಅವಹೇಳನಕಾರಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಕ್ಕೆ ಸಿಟ್ಟಿಗೆದ್ದು ಬ್ಯಾನರ್ನ ಅಳವಡಿಕೆ ಮಾಡಿದ್ದಾರೆ. ಇಡೀ ಏರಿಯಾದಲ್ಲಿ 50ಕ್ಕೂ ಹೆಚ್ಚು ಬ್ಯಾನರ್ ಅನ್ನು ಅಳವಡಿಸಿ ಅವಹೇಳನ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಟಿಕೆಟ್ ಆಕಾಂಕ್ಷಿ ಆಗಿರುವ ಸತ್ಯವತಿ ಅನ್ನೋರ ವಿಚಾರ ಇದು. 50ಕ್ಕೂ ಹೆಚ್ಚು ಬ್ಯಾನರ್ ಅಳವಡಿಸಿ ಅವಹೇಳನ ಮಾಡಿದ್ದಾರೆ. ಜಿಬಿಎ ಟಿಕೆಟ್ ಆಕಾಂಕ್ಷಿ ಆಗಿರುವ ಸತ್ಯವತಿ ಅನ್ನೋರ ವಿರುದ್ಧ ಕೃತ್ಯ ಎಸಗಿದ್ದಾರೆ. ವಿಭೂತಿಪುರ ರಾಜಕಾಲುವೆ ಒತ್ತುವರಿ ಅಂತ ದೂರನ್ನ ನೀಡುತ್ತಾರೆ ಸತ್ಯವತಿ. ಅಕ್ರಮ ಬ್ಯಾನರ್ ಬಗ್ಗೆ ಜಿಬಿಎಗೆ ದೂರು ಕೂಡ ಕೊಡ್ತಾರೆ. ದೂರು ನೀಡಿ ಸತ್ಯವತಿ ತೆಗೆಸ್ತಾರೆ. ಬ್ಯಾನರ್ ತೆಗೆಸಿದ್ದಕ್ಕೆ ಆಕೆಯದ್ದೇ ಬ್ಯಾನರ್ ಅನ್ನು ಹಾಕಿ ಮಾನಹಾನಿ ಮಾಡಿದ್ದಾರೆ. ಹಣ ವಸೂಲಿ ಮಾಡ್ತಾರೆ ಅಂತ ಉಲ್ಲೇಖಿಸಿ ಬ್ಯಾನರ್ ಅನ್ನು ಅಳವಡಿಕೆ ಮಾಡಿದ್ದಾರೆ. ಬಸವನನಗರ ತಲಕಾವೇರಿ ಲೇಔಟ್ನಲ್ಲಿ ಬ್ಯಾನರ್ ಅನ್ನು ಪುಂಡ್ರು ಹಾಕ್ತಾರೆ. ಬ್ಯಾನರ್ ಹಾಕುವ CCTV ದೃಶ್ಯವಿದ್ರೂ ಕೂಡ ಆರೋಪವನ್ನು ಈಗ ಅಲ್ಲಿ ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ. ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅಂತ ನೋಡಿ. ಈ ಹಿಂದೆ BBMP ಏನಿತ್ತಲ್ಲ, BBMP ಇದ್ದಾಗಲೂ ಕೂಡ ಫ್ಲೆಕ್ಸು ಬ್ಯಾನರ್ಗಳನ್ನು ಅಳವಡಿಕೆ ಮಾಡಬಾರ್ದು ಅಂತ. ಇದು GBA ತೆಗೆದುಕೊಂಡಂಥದ್ದು ಅಥವಾ ಈ ಹಿಂದಿನ BBMP ತೆಗೆದುಕೊಂಡಂಥ ನಿರ್ಧಾರ ಅಲ್ಲ, ಹೈಕೋರ್ಟ್ನ ಆದೇಶ ಇದೆ. ಯಾವುದೇ ಕಾರಣಕ್ಕೂ ಫ್ಲೆಕ್ಸು ಬ್ಯಾನರ್ಗಳನ್ನು ಹಾಕಬಾರ್ದು ಅಂತ ನಿಯಮ ಇದೆ, ಕೋರ್ಟಿನ ಆದೇಶ ಇದೆ. ಈಗ ಒಂದು ದೂರು ಕೊಟ್ಟರು ಅಂದ್ಕೊಂಡು ದೂರು ಕೊಟ್ಟವ್ರದ್ದೇ ಭಾವಚಿತ್ರ ಇರುವಂಥ ಬ್ಯಾನರ್ಗಳನ್ನ ಹಾಕಿಬಿಟ್ಟು ನೀವು ಮಾನಹಾನಿ ಮಾಡ್ತೀರಾ ಅಂದರೆ ಏನು ಹೇಳಬೇಕು ಇದಕ್ಕೆ? ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದಕ್ಕೆ ಸಿಟ್ಟಿಗೆದ್ದು ಯಾರು ದೂರು ಕೊಡ್ತಾರಲ್ಲ ಸತ್ಯವತಿ ಅನ್ನೋರು, ಅವ್ರದ್ದೇ ಭಾವಚಿತ್ರ ಇರುವಂತಹ ಬ್ಯಾನರನ್ನು ಏರಿಯಾ ತುಂಬ 50 ಕಡೆ ಹಾಕಿದಾರಂತೆ. ಇವ್ರಿಗೆ ಏನೇನು ಕೇಸ್ಗಳಿದಾವೆ ಎಲ್ಲ ಕೇಸು ಹಾಕಬೇಕು. ನಿನ್ನೆ DK ಶಿವಕುಮಾರ್ ಒಂದು ಮಾತು ಹೇಳ್ತಾ ಇದ್ರು, ನನ್ನ ಬರ್ತ್ಡೇಗೆ ಯಾರಾದರೂ ಬ್ಯಾನರ್ ಹಾಕಿದರೆ, ಫ್ಲೆಕ್ಸ್ ಹಾಕಿದರೆ ಅವ್ರ ಮೇಲೆ ನಾನು ಕೇಸ್ ಹಾಕಿಸ್ತೀನಿ, ದಂಡ ಕಟ್ಟಬೇಕು ಅಂತ. ಬೆಂಗಳೂರು ಉಸ್ತುವಾರಿ ಸಚಿವರು ಆಗಿರುವಂಥ DK ಶಿವಕುಮಾರ್ ಅವರ ದಯಮಾಡಿ ಇವ್ರ ಮೇಲೆ ಫಸ್ಟ್ ಕೇಸ್ ಹಾಕಬೇಕು. ಇಂಥವ್ರ ಮೇಲೆ ಕೇಸು. ಸುಮ್ಮನೆ ಮಾನಹಾನಿ ಮಾಡ್ತಾರಲ್ಲ, ಅಲ್ಲೂ ಬ್ಯಾನರ್ಗಳನ್ನೆಲ್ಲ 50ಕ್ಕೂ ಹೆಚ್ಚು ಏರಿಯಾ ಕಡೆಯಲ್ಲಿ ಅಳವಡಿಸಿದಾರಲ್ಲ, ಇಂಥವ್ರಿಗೆ ಬಿಸಿ ಮುಟ್ಟಿಸ್ಬೇಕು. ಇನ್ನು GBA ಎಲೆಕ್ಷನ್ ಬಂದಿಲ್ಲ, ಟಿಕೆಟ್ ಆಕಾಂಕ್ಷಿ ಒಂದು ಕಡೆ ಆಗಿದ್ದಾರೆ. ಟಿಕೆಟ್ ಆಕಾಂಕ್ಷಿ ಆಗಿರುವ ಸತ್ಯವತಿ ಅನ್ನೋರ ವಿರುದ್ಧವೇ ಈಗ ಮಾನಹಾನಿ ಮಾಡ್ತಾ ಇದ್ದಾರೆ. ಮಾನಹಾನಿ ಮಾಡಿದರೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ತದೆ. ಜೊತೆಗೆ ಫ್ಲೆಕ್ಸು ಬ್ಯಾನರ್ಗಳನ್ನು ಅಳವಡಿಸಬಾರ್ದು, ಅದಕ್ಕೂ ಕೂಡ ಆ ಸೆಕ್ಷನ್ ಅಪ್ಲೈ ಆಗ್ತದೆ. ಜೊತೆಗೆ ಶಿಕ್ಷೆ ಆಗ್ತದೆ, ಕೋರ್ಟ್ನ ಆದೇಶ ಇದೆ. ಲೋಕಾಯುಕ್ತಕ್ಕೆ ದೂರು ಕೊಡಬಾರ್ದು, ನಿಮಗೆ ನೀವು ಮಾಡಿದ್ದೆಲ್ಲ ಸರಿ ಅಂತ ಒಪ್ಕೊಂಡು ಹೋಗಬೇಕು. ಒಂದು ಕಡೆ ನೋಡಿ, ಈ ಬೆಂಗಳೂರು ನಗರ ನಿವಾಸಿಗಳು ಯಾವಾಗ ಒಂದು ಚುನಾವಣೆ ನಡೀತದೆ GBಗೆ ಅಂತ ಕಾಯ್ತಾ ಇದ್ದಾರೆ. ಚುನಾವಣೆ ಪೂರ್ವನೇ ಈ ರೀತಿಯಾದಂತಹ ವಿಘ್ನಗಳು ಎದುರಾಗ್ತಾ ಇದ್ರೆ ಹೆಂಗೆ ಅಂತ. ಇದು ವಿಭೂತಿಪುರ ರಾಜಕಾಲುವೆ ಒತ್ತುವರಿ ಅಂತ ದೂರು ನೀಡಿದ್ರು ಸತ್ಯವತಿ. ಅವ್ರ ವಿರುದ್ಧನೇ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ. ಇಲ್ಲ ಸಲ್ಲದ ಆರೋಪ ಅಷ್ಟೇ ಅಲ್ಲ, ಮಾನ ಒಂದು ಹಾನಿ ಆಗಬೇಕು ಆ ನಿಟ್ಟಿನಲ್ಲೂ ಕೂಡ ಬ್ಯಾನರನ್ನು ಈಗ ಅಳವಡಿಕೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದರಲ್ಲಿ GBA ಮುಖ್ಯ ಆಯುಕ್ತರೇನಿದ್ದಾರಲ್ಲ ಮಹೇಶ್ವರ ರಾವ್ ಅಥವಾ ಸಂಬಂಧಪಟ್ಟಂತಹ ಇಲಾಖಾ ಅಧಿಕಾರಿಗಳು ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕಾಗ್ತದೆ. ಯಾಕಂದರೆ ಚುನಾವಣೆ ಇನ್ನೂ ಬಂದಿಲ್ಲ, ಚುನಾವಣೆ ಮಾಡಬೇಕು ಅಂತ ತರಾತುರಿ ನಡೀತಾ ಇದೆ. ಒಂದು ಕಡೆ ಈಗ ರಾಜಕೀಯ ಪಕ್ಷಗಳು ಗರಿಗೆದರಿದ್ದಾವೆ. ಯಾಕಂದರೆ ಸಾಕಷ್ಟು ವಾರ್ಡ್ಗಳ ಪರಿಸ್ಥಿತಿ ಅಯೋಮಯವಾಗಿ ಹೋಗ್ತಾ ಇದ್ದಾವೆ. ಯಾಕಂದರೆ ಒಂದು ಹಿಡಿತಾ ಇಲ್ಲ, ಆ ವಾರ್ಡಿಗೆ ಒಬ್ಬ ವಾರಸ್ದಾರ ಇಲ್ಲ. ಹಾಗಾಗಿ ಒಂದು ಕಡೆ GBA ಚುನಾವಣೆ ಆಗಬೇಕಂತ ಬೆಂಗಳೂರು ನಗರ ನಿವಾಸಿಗಳು ಕೂಡ ಈಗ ಹಾತೊರಿತಾ ಇದ್ದಾರೆ. ರಾಜಕೀಯ ಪಕ್ಷಗಳು ಸಾಕಷ್ಟು ಇವಾಗ ಲೆಕ್ಕಾಚಾರಗಳನ್ನು ಹಾಕ್ಕೊಳ್ತಾ ಇದ್ದಾವೆ. ಅದೊಂದು ಕಡೆ ಆದರೆ, ಇನ್ನೊಂದು ಕಡೆ ನೋಡಿ ಈ ಥರ ಎಲ್ಲ ಯಾರು ದೂರು ಕೊಡ್ತಾರೆ ಅವ್ರ ಭಾವಚಿತ್ರನೇ ಹಾಕಿಬಿಟ್ಟು ನೀವು ಈ ರೀತಿಯಾದಂತಹ ಅವಮಾನ ಮಾಡ್ತೀರಂದ್ರೆ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ, ಫ್ಲೆಕ್ಸು ಬ್ಯಾನರು ಅಳವಡಿಸಬಾರ್ದು ಅಂತ ಹೈಕೋರ್ಟಿನ ಆದೇಶ ಇದೆ. ಸತ್ಯವತಿ ಅನ್ನೋರು ಲೋಕಾಯುಕ್ತಕ್ಕೆ ದೂರು ಕೊಟ್ಟರು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಈಗ ಅವ್ರದ್ದೇ ಭಾವಚಿತ್ರ ಇರುವಂತಹ ಫ್ಲೆಕ್ಸು ಜೊತೆಗೆ ಆ ಬ್ಯಾನರ್ಗಳನ್ನ ಅದೇನೀಗ ಏರಿಯಾ ಕೂಡ ಎಲ್ಲ ಕಡೆನೂ ಕೂಡ ಈಗ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ? ಸಚಿನ್, ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಕೆಲವು ಪ್ರಭಾವಿ ವ್ಯಕ್ತಿಗಳು ಅದನ್ನ ನುಂಗಿ ನೀರು ಕುಡಿಯುವಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳ ಅವ್ರನ್ನ ಲಗತ್ತಿಸಿ ಅದನ್ನ ಲೋಕಾಯುಕ್ತ ಅಧಿಕಾರಿಗಳು ಕೂಡ ದೂರನ್ನು ಕೊಟ್ಟಿರ್ತಾರೆ. ಈ ದೂರಿನ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಕ್ರಮಕ್ಕೆ ಮುಂದಾಗಿರ್ತಾರೆ. ಅದರಂತೆ ಈ ಒಂದು ಏರಿಯಾದಲ್ಲಿರುವಂತಹ ಒಂದು ವಿಭೂತಿಪುರದಲ್ಲಿರುವಂತಹ ಒಂದು ಸತ್ಯವತಿ ಎನ್ನುವಂತಹ ಒಂದು ಮಹಿಳೆ ಏನಿದ್ದಾರೆ, ಇವರು ಸಮಾಜ ಸೇವೆಯನ್ನ ಮಾಡಿಕೊಂಡು ಏನು ಅಲ್ಲಿ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಇವರು ಕುಟುಂಬಸ್ಥರು ಕೂಡ ಸಕ್ರಿಯವಾಗಿ ಜನಸಾಮಾನ್ಯರ ಮಧ್ಯೆ ಇರ್ತಾರೆ. ಹಾಗಾಗಿ ಇವರಿಗೆ ಒಂದು ತೇಜೋವಧನೆ ಮಾಡಬೇಕು, ಇವರಿಗೆ ಯಾವುದಾದ್ರೂ ಕಳಂಕವನ್ನು
ಬದಲಾವಣೆಯನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಒಂದು ಫೋಟೋವನ್ನು ಹಾಕಿ ಇವರು ಜನರ ಹತ್ರ ಹಣವನ್ನು ವಸೂಲಿ ಮಾಡ್ತಾರೆ, ರೋಲ್ ಕಾಲ್ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ಅವರ ಒಂದು ಕ್ಯಾರೆಕ್ಟರ್ನ ಅಸಲ್ಟ್ ಮಾಡಿ ಅವ್ರ ರೀತಿಯಾಗಿ ಆ ಫೋಟೋಗಳನ್ನು ಹಾಕಿ ಫ್ಲೆಕ್ಸ್ಗಳನ್ನು ಹಾಕಿರುವಂತಹದ್ದು ಕೂಡ ಕಂಡು ಬರುತ್ತೆ. ಅಂದ್ರೆ ಕಳೆದ 2 ದಿನಗಳ ಹಿಂದೆ ಏನು ಫ್ಲೆಕ್ಸ್ಗಳಲ್ಲೇ ತಗೊಂಡು ಬಂದು ಗಾಡಿಗಳಲ್ಲಿ ಆ ಏರಿಯಾಗಳಲ್ಲೆಲ್ಲ ಹಾಕಿದ್ದಾರೆ. ಆ ಒಂದು ಫ್ಲೆಕ್ಸ್ಗಳು ಹಾಕಿರುವಂತಹ ಒಂದು CCTVಗಳ ಆಧಾರದ ಮೇಲೆ ಪೊಲೀಸರಿಗೂ ಈಗಾಗಲೇ ದೂರು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಕೂಡ FIR ಅನ್ನು ದಾಖಲಿಸಿಕೊಂಡಿರುವಂತದ್ದು. ಸೊ ಇವರು ಮುಂಬರುವಂತಹ ಒಂದು GBA ಚುನಾವಣೆಗೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ, ಪಕ್ಷದಿಂದ ಸ್ಪರ್ಧಿಸಬೇಕು, ಚುನಾವಣೆಯಲ್ಲಿ ನಿಂತ್ಕೊಂಡು ಜನರ ಸೇವೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಇವರು ಆಲೋಚನೆಯನ್ನು ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಅದಕ್ಕೆ ಮಸಿ ಬಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾರ ವಿರುದ್ಧ ಒಂದು ದೂರನ್ನು ಕೊಟ್ಟಿದ್ರು ಅವರ ಪರ ಕಿಡಿಗಡಿಗಳು ಅವರ ಒಂದು ಫೋಟೋಗಳನ್ನೇ ಹಾಕಿ ಇವರ ವಿರುದ್ಧ ಒಂದು ಅವಹೇಳನಕಾರಿ ಪೋಸ್ಟ್ಗಳನ್ನು ಹಾಕಿ ಬ್ಯಾನರ್ಗಳನ್ನು ಅಳವಡಿಸಿರುವಂತದ್ದು. ಸದ್ಯ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಈಗ ಸತ್ಯವತಿ ಅವರು ಕೂಡ ಒಂದು ಆಗ್ರಹವನ್ನು ಮಾಡ್ತಾ ಇರುವಂತದ್ದು. ಸಚಿನ್. ಎಸ್ ವೆಂಕಟೇಶ್, ಹಾಗೆ ಇರಿ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ.